ಹಾಯ್ ನಮಸ್ಕಾರ. ನೀವು ನೋಡ್ತೀರಾ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ RCB ದುಃಖದ ಸಂಗತಿ ಅಂತ ಹೇಳ್ಬೋದು. RCB ಅವರು ಇಷ್ಟು ಹೋರಾಡ್ತಾ ಬಂದಿದ್ದು ಈಗ ವ್ಯರ್ಥ ಇದೆ ಅಂತ ಹೇಳ್ಬೋದು. RR ಮೇಲೆ RCB ಅವರು ಸೋತ ಕಾರಣದಿಂದ ಈಗ RR ಕ್ವಾಲಿಫೈಯರ್ಗೆ ಸೆಲೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಇನ್ನು RCB ಅವರು ಈಗ ಸೋತಿದ್ದಾರೆ. ಇಷ್ಟು ದೂರ ಬಂದಿದ್ದಕ್ಕೆ RCB ಅವರಿಗೂ ಕೂಡ ಈಗ ತುಂಬಾ ಅರ್ಥ ಇದೆ ಅಂತ ಹೇಳ್ಬೋದು. ಇನ್ನು ಯಾರೆಲ್ಲ ವಿಡಿಯೋ ನೋಡ್ತಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ. ನಮ್ಮ ಚಾನಲ್ ಹೊಸಬ್ರೆ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ. ಮತ್ತೆ ಈ ಸೋಲಿಗೆ ಕಾರಣ ಏನಾಯ್ತು ಮತ್ತೆ ಮ್ಯಾಚ್ ಯಾವ ಥರ ನಡೀತು ಅಂತ ತಿಳಿಸ್ತಾ ಬರ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಟಾಸ್ ಗೆದ್ದ ಅವರು ಮೊದಲು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ನಾವು ಬೌಲಿಂಗ್ ಮಾಡ್ತೀವಿ ಅಂತ ಹೇಳ್ಬೋದು. ನಮ್ಮ ಕಡೆ ಅವರು ಕನ್ಸಾಲಿಡೇಷನ್ ಮಾಡೋದ್ರಿಂದನೇ RCB ಸೋಲೋದಕ್ಕೆ ಮುಖ್ಯ ಕಾರಣ ಆಯ್ತು ಅಂತ ಹೇಳ್ಬೋದು. ನಮ್ಮ ಬ್ಯಾಟ್ಸ್ಮನ್ಗಳು ಮೊದಲಿಂದನೂ ಕೂಡ ಅವರು ಡಾಮಿನೇಟ್ ಮಾಡ್ತಾ ಇದ್ರು. ಮತ್ತೆ ಈಗ ಕೊನೆ ಮ್ಯಾಚ್ ನಲ್ಲಿ ಅವರು ಕನ್ಸಾಲಿಡೇಟ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಇನ್ನು ರಜತ್ ಪಟ್ಟಿದಾರ್ ಕೂಡ ಅದಕ್ಕೆ ಒಳ್ಳೆ ಬ್ಯಾಟಿಂಗ್ ಆಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಇವ್ರುಗಳು ಆಡೋಂಥ ನಿಧಾನದಿಂದ ಹೆಚ್ಚು ಕೂಡ ಯಾರು ಕೂಡ ಅಂತ ಹೇಳ್ಕೊಳ್ಳುವಂತ ಇನ್ನು ಬೌಲಿಂಗ್ ನಲ್ಲಿ ನೋಡಿದರೆ ಬೌಲಿಂಗ್ ನಲ್ಲಿ ಕೂಡ ಹೇಳ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ಕೂಡ ನೀಡಿಲ್ಲ ಅಂತ ಹೇಳ್ಬೋದು. ಇನ್ನು ಬೌಲಿಂಗ್ ಅಲ್ಲೂ ಕೂಡ ಇವರು ನಮ್ಮವರು ಜಾಸ್ತಿ ರನ್ಗಳನ್ನ ಬಿಟ್ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನು ಮೊದಲನೇ ವಿಕೆಟ್ ಕೂಡ ಪಾರ್ಟ್ನರ್ಶಿಪ್ ಕೂಡ ಅದೇ ತರ ಇತ್ತು. ಮೊದಲು ಮೇನ್ ಇದಾಗಿದೆ ಅಂತ ಹೇಳೋದು ಫೀಲ್ಡ್ಗಳು ಅಷ್ಟೊಂದು RCBಗೆ ಹೇಳ್ಕೊಳ್ಳುವಂತ ಪ್ರದರ್ಶನ ನೀಡಲಿಲ್ಲ ಅಂತ ಹೇಳ್ಬೋದು. ಫೀಲ್ಡಿಂಗ್ ನಲ್ಲಿ RCB ಕಳಪೆ ಪರ್ಫಾರ್ಮೆನ್ಸ್ ನೀಡ್ತು. RRಗೆ ಹೋಲಿಸ್ಕೊಂಡು RR ಅವರು ಬೆಟರ್ ಆಗಿದ್ರು ಅಂತ ಹೇಳ್ಬೋದು. ಇನ್ನು ಅವರು ಕ್ಯಾಚಿಂಗ್ ಅಂತೂ ಸೂಪರ್ ಆಗಿತ್ತು. ನಮ್ಮ ಕಡೆ ಕ್ಯಾಚ್ ಡ್ರಾಪ್ಗಳು ಹೇಳ್ಬೋದು. ಕ್ಯಾಚ್ ಡ್ರಾಪ್ ಮಾಡ್ತಾ ಇದ್ರು. ಮತ್ತೆ ಮ್ಯಾಕ್ಸ್ ಅವರು ಒಂದು ಕ್ಯಾಚ್ ಡ್ರಾಪ್ ಮಾಡಿದ್ರು. ಮತ್ತೆ ಕಳಪೆ ಬೌಲಿಂಗ್ ಮತ್ತೆ ಕಳಪೆ ಫೀಲ್ಡಿಂಗ್ ಮಾಡ್ಕೊಂತಾನೆ ಅವರು. ಬ್ಯಾಟಿಂಗ್ ನಲ್ಲೂ ಕೂಡ ರನ್ಗಳಿಲ್ಲ. ಮತ್ತೆ ಬೌಲಿಂಗ್ ಅಷ್ಟು ಚೆನ್ನಾಗಿ ಮಾಡ್ತಿರಲಿಲ್ಲ. ಮತ್ತೆ ಅವರು ಫೀಲ್ಡಿಂಗ್ ಕೂಡ ಮಾಡ್ತಾ ಇದ್ರು. ಮ್ಯಾಚ್ ಅಂತೂ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. 3 ವಿಭಾಗದಲ್ಲೂ RCB ಫೇಲ್ ಆಗ್ತಾ ಬಂತು. ಇನ್ನು RR ಕಡೆ ನೋಡೋದಾದ್ರೆ RR ಕಡೆನೂ ಕೂಡ ಇಲ್ಲೂ ಅವರು ಬೌಲಿಂಗ್ ಚೆನ್ನಾಗಿ ಮಾಡೋದ್ರಿಂದ ಅವರು ಬ್ಯಾಟಿಂಗ್ ಕೂಡ ಆಡೋದಕ್ಕೆ ಸುಲಭ ಆಯ್ತು ಅಂತ ಹೇಳ್ಬೋದು. ಇನ್ನು ಯಶಸ್ವಿ ಜೈಸ್ವಾಲ್ ಕೂಡ ಕಡಿಮೆ ರನ್ ಇರೋದ್ರಿಂದ ಚೆನ್ನಾಗಿ ಆಡಿದ್ರು.